ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 21. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 203ನೇ ಪುಟ. ಶೀರ್ಷಿಕೆ: ಮೋಶೆಯ ಹಾಗಿರುವ ಹೆಚ್ಚು ಮನುಷ್ಯರು ನಮಗೆ ಬೇಕು. ಈ ದಿನದ ಸತ್ಯವೇದದ ವಾಕ್ಯ: ಮೋಶೆ ಬೆಟ್ಟದಿಂದ ಇಳಿಯದೆ ತಡಮಾಡಿದ್ದನ್ನು ಇಸ್ರಾಯೇಲ್ಯರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ವಿಮೋಚನಕಾಂಡ 32ನೇ ಅಧ್ಯಾಯ 1ನೇ ವಚನ. ಮೋಶೆಯ ಅನುಪಸ್ಥಿತಿಯಲ್ಲಿ ನ್ಯಾಯ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅಧಿಕಾರವು ಆರೋನನಿಗೆ ವಹಿಸಲಾಗಿತ್ತು. ಆರೋನನ ಗುಡಾರದ ಸುತ್ತಲೂ ದೊಡ್ಡ ಗುಂಪು ಕೂಡಿ ಬಂದಿದ್ದರು. ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು ಎಂಬ ಬೇಡಿಕೆಯನ್ನು ಅವರು ಇಟ್ಟರು. ಇಂತಹ ಸಂಕಷ್ಟದಲ್ಲಿ ದೃಢತೆಯ, ನಿಶ್ಚಯವಾದ ನಿರ್ಧಾರ ಮತ್ತು ಅಚಲವಾದ ಧೈರ್ಯವಿರುವ ಮನುಷ್ಯರ ಅಗತ್ಯತೆ ಇತ್ತು. ಮತ್ತು ಜನರ ಒಲವು ವೈಯಕ್ತಿಕ ಸುರಕ್ಷತೆ, ವೈಯಕ್ತಿಕ ಜೀವನಕ್ಕಿಂತ ಹೆಚ್ಚಾಗಿ ದೇವರ ಮಹಿಮೆಯನ್ನು ದೃಢವಾಗಿ ಹಿಡಿಯುವ ಮನುಷ್ಯನ ಅಗತ್ಯತೆಯು ಅಲ್ಲಿ ಇತ್ತು. ಆರೋನನು ಬಹಳ ದುರ್ಬಲನಾಗಿ ಜನರಲ್ಲಿ ವಿರೋಧಿಸಿದನು. ಆದರೆ ನಿರ್ಣಾಯಕ ಸಂದರ್ಭದಲ್ಲಿ ಆರೋನನ ಚಂಚಲತೆ ಮತ್ತು ಅಂಜುಬುರುಕತನವು ಜನರನ್ನು ಹೆಚ್ಚು ಪ್ರಚೋದಿಸಿ ಇನ್ನೂ ಹೆಚ್ಚಿನ ದೃಢತೆಯಿಂದ ಬೇಡಿಕೆಯನ್ನು ಇಡಲು ಜನರು ಮುಂದಾದರು. ಗದ್ದಲವು ಹೆಚ್ಚಾಯಿತು. ತನ್ನ ಸುರಕ್ಷತೆಗಾಗಿ ಆರೋನನು ಭಯಪಟ್ಟನು ಮತ್ತು ದೇವರ ಮಹಿಮೆಗಾಗಿ ದೃಢವಾಗಿ ನಿಲ್ಲುವ ಬದಲು ಜನಸಮೂಹದ ಬೇಡಿಕೆಗೆ ಆರೋನನು ಮಣಿದನು. ಚಿನ್ನದ ಕಿವಿಯೋಲೆಗಳನ್ನು ಎಲ್ಲಾ ಜನರಿಂದ ಸಂಗ್ರಹಿಸಿ ತನ್ನ ಬಳಿಗೆ ತರಬೇಕೆಂದು ಜನರನ್ನು ನಿರ್ದೇಶಿಸಿದನು. ಇದು ಅವನ ಮೊದಲ ಕಾರ್ಯವಾಗಿತ್ತು. ಪ್ರತಿಷ್ಠೆಗೆ ಹೆದರಿ ಜನರು ಅಂದರೆ ಚಿನ್ನವನ್ನು ತ್ಯಾಗ ಮಾಡುವ ಕೆಲಸವನ್ನು ಮಾಡುವುದಿಲ್ಲ ಎಂದು ಆರೋನನು ಯೋಚಿಸಿದನು. ಆದರೆ ಅವರು ಸ್ವಚಿತ್ತದಿಂದ ತಮ್ಮ ಎಲ್ಲಾ ಆಭರಣಗಳನ್ನು ಕೊಟ್ಟುಬಿಟ್ಟರು. ಈ ಆಭರಣಗಳನ್ನು ಕರಗಿಸಿ ಐಗುಪ್ತರ ದೇವರುಗಳನ್ನು ಹೋಲುವ ಬಸವನನ್ನು ಮಾಡಿದನು. ನಮ್ಮನ್ನು ಅನುಕೂಲಕರ ಸ್ಥಾನದಲ್ಲಿ ನಿಲ್ಲಿಸದ ಸಂದರ್ಭ ಒದಗಿ ಬಂದಾಗ ನಮ್ಮ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ಇರಿಸಿಕೊಂಡು ಕೆಟ್ಟದ್ದನ್ನು ಗ್ರಹಿಸಿಕೊಂಡು ಅದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳುವ ಸಂದರ್ಭ ಬಂದಾಗ ನಮ್ಮ ಉದ್ದೇಶಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಎಂದು ಭಾವಿಸಿಕೊಂಡು ನಮ್ಮನ್ನು ನಾವು ಸಮಾಧಾನಗೊಳಿಸಿಕೊಂಡು ಆರೋನನು ಮಾಡಿದ ಅದೇ ಪಾಪವನ್ನು ನಾವು ಪುನರಾವರ್ತಿಸುತ್ತೇವೆ. ಒಬ್ಬ ಸಹೋದರ ಅಥವಾ ನಮ್ಮೊಂದಿಗೆ ಸಂಪರ್ಕ ಹೊಂದಿರುವ ಯಾವ ಆತ್ಮವನ್ನು ತಪ್ಪಿಗೆ ಒಳಗಾಗಿ ಕಷ್ಟಪಡುವಂತೆ ನಾವು ಮಾಡಬಾರದು. ಸತ್ಯಕ್ಕೆ ದೃಢವಾಗಿ ನಿಲ್ಲಬೇಕಾಗಿದ್ದ ಸಂದರ್ಭದಲ್ಲಿ ಅದನ್ನು ಆರೋನನು ನಿರ್ಲಕ್ಷ್ಯ ಮಾಡಿದನು. ಆರೋನನ ಪಾಪವು ಅದಾಗಿತ್ತು. ಅವನು ಸತ್ಯವನ್ನು ಸ್ಪಷ್ಟವಾಗಿ ಹೇಳಿದ್ದರೆ ಆ ಚಿನ್ನದ ಎರಕ ಹೊಯ್ದ ಬಸವನನ್ನು ಮಾಡದೇ ಇರುವಂತಾಗುತ್ತಿತ್ತು. ಅಶುದ್ಧರ ಆಸೆಗಳಿಗೆ ಮಣಿದು ಅವರನ್ನು ಪಾಪಕ್ಕೆ ಉತ್ತೇಜಿಸುವ ಅಸ್ಥಿರ ಮನಸ್ಸಿನ ಆರೋನರು ಇನ್ನೂ ಇದ್ದಾರೆ. ದೈವಿಕ ಕಾರ್ಯದೊಂದಿಗೆ ಕೆಲಸದೊಂದಿಗೆ ಪ್ರತಿಷ್ಠೆಗೊಂಡವರು ದುರ್ಬಲರಾಗಿರಬಾರದು. ಒಪ್ಪಿಕೊಳ್ಳಲಾಗದಂತಹ ಕರ್ತವ್ಯಗಳಿಂದ ದೂರ ಉಳಿಯಬಾರದು, ತಪ್ಪಿಸಿಕೊಳ್ಳಬಾರದು. ಆದರೆ ದೇವರ ಕೆಲಸವನ್ನು ಅಚಲವಾದ ನಿಷ್ಠೆಯಿಂದ ನಿರ್ವಹಿಸಬೇಕು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.